ಇವತ್ತು ಇಲ್ಲಿ ಮಹಾರಾಣೀಸ್ ಕಾಲೇಜ್ನ ಬಿಲ್ಡಿಂಗ್ನ ಡೆಮಾಲಿಷನ್ ಮಾಡಿ ಅದನ್ನು ಡಿಸ್ಮೆಂಟ್ಲಿಂಗ್ ಮಾಡಿ ಹೊಸದಾಗಿ ಬಿಲ್ಡಿಂಗ್ನ ಕಟ್ಟಿಸುವಂಥ ಕೆಲಸಕ್ಕೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪೂಜೆ ಮಾಡಿದರು. 4 ದಿವಸದಿಂದ ಕೆಲಸ ಶುರುವಾಗಿತ್ತು ಇಲ್ಲಿ. ಅದನ್ನು ಅಲ್ಲಿದ್ದಂಥ ಏನು ಲ್ಯಾಬ್ಗೆ ಸಂಬಂಧಪಟ್ಟಂಥ ಸೈನ್ಸ್ ಕಾಲೇಜಿಗೆ ಸಂಬಂಧಪಟ್ಟಂಥ ಎಕ್ವಿಪ್ಮೆಂಟ್ಸ್ಗಳೆಲ್ಲನೂ ಎತ್ತಬೇಕಾದ್ರೆ ಮತ್ತು ಒಂದು ಕಡೆಯಿಂದ ಅವರು ಡೆಮಾಲಿಷನ್ಗೆ ಎಲ್ಲ ರೆಡಿ ಮಾಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಾಗೇ ತಾರಿಸಿ ಮೇಲ್ಗಡೆ ತಾರಿಸಿ ಕುಸ್ತು ಬಿದ್ದಿದೆ. ಈಗ 3 ವರ್ಷದ ಹಿಂದೆ ಬಿದ್ದಿತ್ತು ಅಲ್ಲಿ. ಹಾಗಾಗಿ ಅಲ್ಲಿ ಯಾರೇ ವಿದ್ಯಾರ್ಥಿನಿಯರಾಗಲಿ ಮೇಸ್ಟ್ರುಗಳಾಗಲಿ ಯಾರನ್ನೂ ಅಲ್ಲಿ ಹೋಗ್ತಾ ಇರಲಿಲ್ಲ. ಅದನ್ನು ನಿಷ್ಕ್ರಿಯವಾಗಿ ಇಟ್ಟಿದ್ರು ಆ ರೂಮ್ಗಳನ್ನ. ಅದನ್ನು ಹೊಸದಾಗಿ ಕಟ್ಟಿಸುವಂಥದ್ದಕ್ಕೆ ಈಗಾಗಲೇ ವರ್ಕ್ ಆರ್ಡರ್ ಆಗಿತ್ತು. ಸ್ಟಾರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದ್ಬಿಟ್ಟು ಚಂದ್ರು ಅಂತ ಅಂದ್ಬಿಟ್ಟು ಅವರು ಕಾಂಟ್ರಾಕ್ಟ್ರು ಅವ್ರ ಕೆಲಸವನ್ನು ಶುರು ಮಾಡಿದರು 4 ದಿವಸದಿಂದ. ಇವತ್ತು 14 ಜನ ಒಟ್ಟಿಗೆ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಏಕಾಏಕಿ ತಾರಸಿ ಕುಸ್ತಿದ್ರಿಂದ 13 ಜನ ಏನು ಲೇಬರ್ಸ್ಗಳು ಅವ್ರು ಈಚೆ ಕಡೆಗೆ ಬಂದಿದ್ದಾರೆ. ಒಬ್ಬ ವ್ಯಕ್ತಿ ಮಾತ್ರ ನಮ್ಮ ಗೌಸಿಯಾನಗರ ಮೈಸೂರು ನಗರದ ಗೌಸಿಯಾನಗರದ ಸದಾಮ್ ಅಂತ ಅಂದ್ಬಿಟ್ಟು ಅವ್ರ ಹೆಸರು, ಅವರು ಅಲ್ಲಿ ಒಳಗಡೆ ಸಿಗಾಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಅವ್ರನ್ನ ಈಗ ಫೈರ್ ಬ್ರಿಗೇಡ್ ಅವರು ಮತ್ತು ಪೊಲೀಸ್ನವರು, ನಮ್ಮ ಮೈಸೂರು ಸಿಟಿ ಕಾರ್ಪೊರೇಷನ್ನವರು ಎಲ್ಲರನ್ನು ಬಂದು ತ್ವರಿತವಾಗಿ ಈ ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ. ಅವ್ರಿಗೂ ಏನು ಅದೃಷ್ಟವಶಾತ್ ಏನೂ ಆಗಿರಲ್ಲ ಅಂತ ಅನ್ನೋ ಭಾವನೆಯಲ್ಲಿ ನಮಗಿದ್ದೀವಿ. ಅವ್ರಿಗೇನು ಆಗೋದು ಬೇಡ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಈಗ ರಿನೋವೇಷನ್ ಏನಲ್ಲ, ರಿನೋವೇಷನ್ ಮಾಡಬೇಕು ಅಂತ ಇದ್ದಿದ್ದು ಈ ಫ್ರಂಟ್ ಪೋರ್ಷನ್ ಏನೈತೆ ಇದು ಹೆರಿಟೇಜ್ ಸ್ಯಾಂಟಿಟಿ ಇರೋದ್ರಿಂದ ಇದನ್ನು ಉಳಿಸ್ಕೊಳ್ಬೇಕು ಮತ್ತು ಯು ಶೇಪಲ್ಲಿ ಅದನ್ನು ಡೆಮಾಲಿಷನ್ ಮಾಡೇ ಕಟ್ಟಬೇಕು ಅಂತ ಅಂದ್ಬಿಟ್ಟು ಆರ್ಡರ್ಸ್ ಆಗಿರೋದು. ನಮ್ಮ ಹೆರಿಟೇಜ್ ಕಮಿಟಿಯವರು ಫ್ರಂಟಲ್ಲಿ ಮಾತ್ರ ಉಳಿಸ್ಕೊಳ್ಳೋದ ಅಂತ ಅನ್ನೋ ಮನಸ್ಥಿತಿಯಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಿದ್ದರು. KHB ಇಂಜಿನಿಯರ್ಗಳು ಮತ್ತು ಬೇರೆ ಬೇರೆ ನುರಿತ ಇಂಜಿನಿಯರ್ಗಳೆಲ್ಲರನ್ನು ಬಂದು ಟೆಸ್ಟ್ ಮಾಡಿದರು. ಈ ಬಿಲ್ಡಿಂಗು ಅಷ್ಟು ಸ್ಟ್ರೆಂತನ್ನಾಗಿಲ್ಲ, ಇದನ್ನು ರಿಮೂವ್ನೇ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದರು. ಹಾಗಾಗಿ ಅದು ರಿಮೂವ್ ಮಾಡ್ತಾ ಇದ್ದಂಥ ಕಾರ್ಯ ಅದು ಡೆಮಾಲಿಷನ್. ಮೋಸ್ಟ್ ಪ್ರಾಬಲಿ 3-3:15 ಆಗೈತೆ. ಇದು 3-3:15 ಆಗೈತೆ. ನಮಗೆಲ್ಲ ಗೊತ್ತಾಗಿದ್ದು 4 ಗಂಟೆಯಲ್ಲಿ. 4 ಗಂಟೆಯಲ್ಲಿ ನಮಗೆ ಗೊತ್ತಾದ ಮೇಲೆ ನಾವು ಇಲ್ಲಿಗೆ ಬಂದ್ವಿ. ತುಂಬ ತ್ವರಿತವಾಗಿ ಮಾಡ್ತಾಯಿದ್ದಾರೆ ಫೈರ್ ಬ್ರಿಗೇಡ್ ಅವರು ಮತ್ತು ಪೊಲೀಸ್ನವರು, ಕಾರ್ಪೊರೇಷನ್ನವರು ಎಲ್ಲರನ್ನೂ ಸೇರಿ. ಏನು ತೊಂದರೆ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ನೋಡೋದು ಆ ದೇವ್ರಿಚ್ಛೆ ಏನೈತೆ ಅಂತ.